ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಸಮಾಜ ವಿಜ್ಞಾನ ವಿಷಯದಲ್ಲಿ 40 ಅಂಕಗಳ ಒಂದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋವನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. ಸೊ ಹೋಪ್ ಈ ವಿಡಿಯೋನಿಂದ ನಿಮಗೆ ಖಂಡಿತವಾಗಿ 40 ಅಂಕಗಳ ಪ್ರಶ್ನೆಗಳು ಬರ್ತವೆ. ಪರೀಕ್ಷೆ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ಇದನ್ನು ನೋಡಿಕೊಂಡ್ರೆ ಸಾಕು, ಖಂಡಿತವಾಗಿ ಸ್ವಲ್ಪ ಮೇನ್ ಆಗಿರ್ತಕ್ಕಂಥ ವಿಷಯದ ಒಂದು ಮುಖ್ಯಾಂಶಗಳ ಅರಿವು ನಿಮಗೆ ಆಗ್ತದೆ. ಸೊ ಮೊದಲಿಗೆ ಹೇಳಿಕೆಗಳಿದ್ದಾವೆ, ಸ್ಟೇಟ್ಮೆಂಟ್ಸ್ ಇದ್ದಾವೆ. ಸೊ ಯಾವೆಲ್ಲ ಹೇಳಿಕೆಗಳು ಯಾರು ಹೇಳಿದ್ದಾರೆ ಅಂತಕ್ಕದ್ದನ್ನು ನೋಡಿ. ಅದು ಗಾಂಧೀಜಿಯವರಾಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್, ಲಾರ್ಡ್ ಕಾರ್ನ್ವಾಲಿಸ್, ಆಮೇಲೆ ಬಾಲ್ ಗಂಗಾಧರ್ ತಿಲಕ್ ಇದ್ದಾರೆ, ಸರ್ದಾರ್ ವಲ್ಲಭಭಾಯಿ ಪಟೇಲರು, ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಬಾಬು ರಾಜೇಂದ್ರ ಪ್ರಸಾದ್. ಸೊ ಹೇಳಿಕೆಗಳನ್ನು ಸಹಿತ ಏನು ಮಾಡ್ತಾರಪ್ಪ ಅಂದರೆ 1 ಅಂಕಗಳಿಗೆ ಕೇಳ್ತಾರೆ. ಸೊ ಅದರ ಬಗ್ಗೆ ಇಲ್ಲಿರ್ತಕ್ಕಂಥ ಒಂದು 10-11 ಹೇಳಿಕೆಗಳನ್ನು ತಾವೇನು ಮಾಡಿ ಒಂದ್ಸರಿ ನೋಡ್ಕೊಡ್ರಿ. ಇನ್ನು ಮುಂದೆ ಉದ್ದಿಮೆದಾರರು ಮತ್ತು ಅವರಿಗೆ ಸಂಬಂಧಪಟ್ಟಂತೆ ಕ್ಷೇತ್ರಗಳಿದ್ದಾವೆ. ಯಾರ ಉದ್ದಿಮೆದಾರರು ಯಾವ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿದ್ದಾರೆ ಅಂತಕ್ಕದ್ದನ್ನು ನೋಡ್ಕೊಡ್ರಿ. ಇದು ಕೂಡ 1 ಅಂಕಕ್ಕೆ ಖಂಡಿತವಾಗಿ ಪ್ರಶ್ನೆ ಬರ್ತದೆ. ಇನ್ನು ಭಾರತಕ್ಕೆ ಯುರೋಪಿಯನ್ ಬರ್ತಾರೆ. ಯುರೋಪಿಯನ್ನರ ಮನೆತನಗಳಲ್ಲಿ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರಿದ್ದಾರೆ. ಇವರು ತಮ್ಮ ಆಡಳಿತ ಕೇಂದ್ರ ಯಾವುದನ್ನಾಗಿ ಮಾಡಿದರು ಅಂದರೆ ಅವರ ರಾಜಧಾನಿಗಳ ಮೇಲೇನೂ ಕೂಡ ಒಂದು ಪ್ರಶ್ನೆ ಬರ್ತದೆ. ಇನ್ನು ಸಮಾಜ ವಿಜ್ಞಾನದಲ್ಲಿ ವಿಧಿಗಳಿಗೆ ಮತ್ತು ತಿದ್ದುಪಡಿಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಅಂತೂ ಖಂಡಿತವಾಗಿ ಬರ್ತಾನೆ ಇದೆ. 17, 21A, 51ನೇ ವಿಧಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದ್ರೆ, ಇಲ್ಲಿ ತಿದ್ದುಪಡಿಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. 42ನೇ ತಿದ್ದುಪಡಿ, 73ನೇ ತಿದ್ದುಪಡಿ, 86ನೇ ತಿದ್ದುಪಡಿ ಕೂಡ ಏನಾಗಿದೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದಾವೆ. ಇನ್ನು ಆಂಗ್ಲೋ ಮೈಸೂರು ಯುದ್ಧಗಳು ನಡೆದವು. ಈ ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಮತ್ತು ಆಂಗ್ಲೋ ಮರಾಠ ಯುದ್ಧಗಳು ಯಾವೆಲ್ಲ ಒಪ್ಪಂದಗಳ ಮೂಲಕ ಯುದ್ಧಗಳು ಕೊನೆಯಂದವು ಅಂತಕ್ಕಂಥದ್ದು 1 ಅಂಕದ ಪ್ರಶ್ನೆ. 3 ಆಂಗ್ಲೋ ಮೈಸೂರು ಆಗಿದ್ದಾವೆ, 2 ಆಂಗ್ಲೋ ಮರಾಠ ಯುದ್ಧಗಳು ಆಗಿದ್ದಾವೆ. ಇನ್ನು ಮುಖ್ಯವಾಗಿ ವಿಶ್ವ ಮಾನವ ಹಕ್ಕುಗಳ ದಿನ ಹಾಗೂ ಗ್ರಾಹಕ ಹಕ್ಕುಗಳ ದಿನ ಅಂತಕ್ಕಂಥ ಯಾವಾಗ ಆಚರಣೆ ಮಾಡ್ತೀವಿ. ಆಮೇಲೆ ಗ್ರಾಹಕರ ವೇದಿಕೆಗಳು ಯಾವಿದ್ದಾವೆ, ಯಾವ ಯಾವ ವೇದಿಕೆಗಳಲ್ಲಿ ಎಷ್ಟು ನಾವು ಅಪೀಲನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದು. ಇನ್ನು ಭೂಗೋಳದಲ್ಲಿ ಮುಂಗಾರು ಪೂರ್ವ ಮಳೆಗಳಿಗೆ ಏನಂತ ಕರೀತಾರೆ ಅಂತಕ್ಕಂಥ ಹೆಸರುಗಳಿದ್ದಾವೆ. ಇಲ್ಲಿ ಸಮಾಜ ಸುಧಾರಕರಿದ್ದಾರೆ. ಆ ಸಮಾಜ ಸುಧಾರಕರು ಬರೆದಿರ್ತಕ್ಕಂಥ ಪುಸ್ತಕಗಳ ಹೆಸರುಗಳಿದ್ದಾವೆ. ಸತ್ಯಾರ್ಥ ಪ್ರಕಾಶ, ಗುಲಾಮಗಿರಿ, ಗೀತರಹಸ್ಯ, ಆಮೇಲೆ ರಿಪಬ್ಲಿಕ್, ಗಣರಾಜ್ಯ. ಮುಂದೆ ಪ್ರಸಿದ್ಧವಾಗಿರ್ತಕ್ಕಂಥ ಪತ್ರಿಕೆಗಳು ಮತ್ತು ಆ ಪತ್ರಿಕೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಪ್ರಕಾಶಕರ ಹೆಸರುಗಳಿದ್ದಾವೆ. ಸಂವಾದ ಕೌಮುದಿ ಯಾರ್ದಿದೆ, ಜನತಾ ಮೂಕನಾಯಕ ಯಾರ್ದಿದೆ, ಯಂಗ್ ಇಂಡಿಯಾ, ಮರಾಠ ಮತ್ತು ಕೇಸರಿ. ಮುಂದೆ ಸಮಾಜ ಸುಧಾರಣಾ ಚಳವಳಿಗಳಲ್ಲಿ ಯಾವ ಸಮಾಜ ಸುಧಾರಕರು ಯಾವ ಸಂಘವನ್ನು ಹುಟ್ಟು ಹಾಕಿದ್ರು. ಅದು ಬ್ರಹ್ಮ ಸಮಾಜದಿಂದ ಹಿಡಿದು ಯುವ ಬಂಗಾಳಿ ಚಳುವಳಿಗಳವರೆಗೂ ಕೂಡ. ಸೊ ಈ 18ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಸಮಾಜ ಸುಧಾರಣಾ ಚಳುವಳಿಗಳಿದ್ದಾವೆ. ಅವುಗಳನ್ನು ಒಂದು ಸರಿ ನೋಡ್ಕೊಳ್ರಿ. ಇನ್ನು ಭಾರತದಲ್ಲಿ ಮೊದಲ ಅಂತಕ್ಕಂಥ ಹೆಗ್ಗಳಿಕೆ ಯಾವುದು. ಅದು ಯುರೋಪಿಯನ್ ಹಿಡಿದು ಸಂವಿಧಾನದ ರಚನಾ ಸಭೆಯವರೆಗೂ ಕೂಡ. ಸೊ ಯಾವೆಲ್ಲ ಮೊದಲಿಗನಾಗಿರ್ತಕ್ಕಂಥ ಫಸ್ಟ್ ಆಗಿರ್ತಕ್ಕಂಥ ಇವೆಂಟ್ಸ್ ಇದಾವೆ, ಘಟನೆಗಳಿದಾವೆ, ಮೊದಲ ಇದಾವೆ. ಮುಂದೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಉದ್ಯಾನಗಳು ಯಾವ ರಾಜ್ಯಗಳಲ್ಲಿ ಸ್ಥಿತವಾಗಿದ್ದಾವೆ. ಮುಂದೆ ಅಡ್ಡ ಹೆಸರುಗಳಿದ್ದಾವೆ, ಬಂದರುಗಳಿದ್ದಾವೆ. ಯಾವ ಬಂದರುಗಳಿಗೆ ಏನೆಲ್ಲ ಅದ ಬಂದರುಗಳ ಹೆಸರಾಗಿದ್ದಾವೆ, ಪ್ರಸಿದ್ಧಿಯಾಗಿದ್ದಾವೆ. ಮತ್ತೆ ರಾಷ್ಟ್ರೀಯ ಉದ್ಯಾನಗಳ ರಾಜ್ಯಗಳು. ಭಾರತದಲ್ಲಿ ಆಗಿ ಹೋಗಿರ್ತಕ್ಕಂಥ ಬ್ರಿಟಿಷ್ ಗವರ್ನರ್ಗಳು ಯಾವ ನೀತಿಗಳನ್ನು ಜಾರಿ ಮಾಡಿದ್ರು ಅಂತಕ್ಕಂಥದ್ದಿದೆ. ಮುಂದೆ ವಿಭಿನ್ನ ಸಸ್ಯವರ್ಗ ಮತ್ತು ಆ ಸಸ್ಯವರ್ಗಗಳಲ್ಲಿ ಯಾವ ಮರಗಳಿದ್ದಾವೆ. ಆ ಸಸ್ಯವರ್ಗಗಳು ಮತ್ತು ಸಸ್ಯವರ್ಗಗಳ ಮರಗಳ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ ಇದೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಇನ್ನು 2 ಮತ್ತು 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 2 ಮತ್ತು 3 ಪ್ರಶ್ನೆದ ಅಂಕಗಳನ್ನು ತಾವೇನು ಮಾಡಿ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಎಲ್ಲ ಪಾಯಿಂಟ್ಸ್ ಇದಾವೆ, ಈಸಿಯಾಗಿರ್ತಕ್ಕಂಥದ್ದೇ ಇದಾವೆ. ನಿರುದ್ಯೋಗಕ್ಕೆ ಕಾರಣಗಳು, ನಿರುದ್ಯೋಗಕ್ಕೆ ಪರಿಹಾರ ಕ್ರಮಗಳು, ಅಸಂಘಟಿತ ವಲಯ, ಸಂಘಟಿತ ವಲಯಗಳ ನಡುವಿನ ವ್ಯತ್ಯಾಸ. ಮುಂದೆ ಅಸ್ಪೃಶ್ಯತಾ ನಿವಾರಣೆಗೆ ಸಂವಿಧಾನಕ ಕ್ರಮಗಳು, 1857ರ ದಂಗೆಯ ವಿಫಲತೆಗೆ ಕಾರಣಗಳು ಏನು. ಕಬ್ಬಿನ, ಉಕ್ಕು, ಹತ್ತಿ, ಕಾಗದ, ಮ್ಯಾಂಗನೀಸ್ ಕೈಗಾರಿಕೆಗಳ ಸ್ಥಾನೀಕರಣದಿಂದ ಆಗ್ತಕ್ಕಂಥ ಪ್ರಭಾವ ಬೀರಿಸುವ ಅಂಶಗಳು ಏನು. ಈ ಕೃಷಿ, ಕೈಗಾರಿಕೆ, ಸಾರಿಗೆ, ಸಂಪರ್ಕ, ಗ್ರಾಮೀಣ ಅಭಿವೃದ್ಧಿಯ ಮಹತ್ವ, ಪ್ರಾಮುಖ್ಯತೆ, ಅಗತ್ಯತೆ. ಈ 3 ಕೇಳಿದ್ರು ಕೂಡ ಇವೇ ಪಾಯಿಂಟ್ಸ್ಗಳನ್ನು ಬರೀರಿ.
ಇಲ್ಲಿನೂ ಕೂಡ ವಿಭಿನ್ನ ಕೈಗಾರಿಕೆಗಳನ್ನು ಕೇಳಿದ್ರು ಕೂಡ ಇವೇ ಪಾಯಿಂಟ್ಸ್ಗಳು ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಅಂತಕ್ಕಂಥದ್ದು ಬರೀರಿ. ಮುಂದೆ ನೋಡಿ, ಸಮಾಜ ಸುಧಾರಣಾ ಚಳವಳಿಗಳಿದ್ದಾವೆ. ಅದು ಬ್ರಹ್ಮ ಸಮಾಜ ಕೇಳ್ಬೋದು, ಆರ್ಯ ಸಮಾಜ ಕೇಳ್ಬೋದು, ಪ್ರಾರ್ಥನಾ ಸಮಾಜ ಕೇಳ್ಬೋದು, ಸತ್ಯಶೋಧಕ ಸಮಾಜ. ಯಾವ ಬೇಕಾದ ಈ ಒಂದು ಸಮಾಜಗಳ ಮೇಲೆ ಪ್ರಶ್ನೆ ಬರ್ತಂದ್ರೆ ಈ ಪಾಯಿಂಟ್ಸ್ಗಳನ್ನೇ ಬರೀರಿ. ಮುಂದೆ ಬ್ರಿಟಿಷ್ ಶಿಕ್ಷಣ ಪದ್ಧತಿಯ ಭಾರತೀಯರ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳು. ಮಹಿಳಾ ಸ್ಥಾನಮಾನ ಉತ್ತಮಪಡಿಸಲಿಕ್ಕೆ ಯಾವ ಕ್ರಮ ಕೈಗೊಂಡಿದ್ದಾರೆ, ಸಾರಿಗೆ ರಸ್ತೆ ಸಾರಿಗೆ ಪ್ರಾಮುಖ್ಯತೆ ಏನು ಅಂತಕ್ಕದ್ದನ್ನು ಸ್ವಲ್ಪ ನೋಡ್ಕೊಡ್ರಿ. ಮುಂದೆ ಭೂಕುಸಿತ, ಭೂಕಂಪ, ಪ್ರವಾಹ, ಆವರ್ತಮಾನದ ಕಡಲ ಕೊರೆತಕ್ಕೆ ಕಾರಣಗಳು ಏನು, ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥ ಅಂಶಗಳು. ಆಮೇಲೆ ಈ ಭೂಕುಸಿತ, ಪ್ರವಾಹ, ಭೂಕಂಪ, ಆವರ್ತಮಾರುತ, ಕಡಲ ಕೊರೆತದಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ತಾವುಗಳು ಏನು ಮಾಡಬೇಕು, ಬರಿಬೇಕಿತ್ತು. ಇದಕ್ಕೆ ಕಾರಣಗಳಿದ್ದಾವೆ, ಇವು ಪರಿಣಾಮಗಳು ಇದ್ದಾವೆ. ಆಮೇಲೆ ಭೂ ಕಂದಾಯ ಪದ್ಧತಿಗಳಿಂದ ಆಗಿರ್ತಕ್ಕಂಥ ಪರಿಣಾಮಗಳು ಏನು ಅಂತಕ್ಕಂಥ ಅಂಶಗಳು ಇಲ್ಲಿದ್ದಾವೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಭೂಕಂಪ, ಪ್ರವಾಹ, ಆವರ್ತಮಾರುತ, ಕಡಲ ಕೊರೆತಗಳ ಒಂದು ಕ್ರಮಗಳಿಗೆ ಏನು ಪರಿಹಾರವನ್ನು ಕಂಡುಕೊಳ್ಬಹುದು. ಮುಖ್ಯವಾಗಿ ಎಕನಾಮಿಕ್ಸ್ನಲ್ಲಿ ಬ್ಯಾಂಕಿನ ಕೆಲಸ ಏನು ಅಂತಕ್ಕಂಥದ್ದು ಕ್ವಶನ್ಸನ್ನು ಬಹಳ ಸರಿ ಕೇಳ್ತಾರೆ. ಆ ಬ್ಯಾಂಕಿನ ಕಾರ್ಯಗಳ ಬಗ್ಗೆ ಸ್ವಲ್ಪ ನೋಡ್ಕೊಡ್ರಿ. ಮುಂದೆ ಭೂಗೋಳದಲ್ಲಿ ಮಣ್ಣಿನ ಸವೆತಕ್ಕೆ ಕಾರಣಗಳೇನು, ಮಣ್ಣಿನ ಸವೆತದಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಮಣ್ಣಿನ ಸವೆತಕ್ಕೆ ಕಾರಣಗಳು ಏನು ಅಂತಕ್ಕದ್ದನ್ನು ಸ್ವಲ್ಪ ನೋಡ್ಕೊಡ್ರಿ. 3ರಲ್ಲಿ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಈ ಕಡೆನೂ ಕೂಡ ಅರಣ್ಯ ನಾಶಕ್ಕೆ ಕಾರಣಗಳಿದ್ದಾವೆ. ಭಾರತದಲ್ಲಿ ಅರಣ್ಯ ಸಂರಕ್ಷಣೆಗೆ ಯಾವ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತಕ್ಕದ್ದನ್ನು ನೋಡ್ಕೊಳ್ರಿ. ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು. ಇನ್ನು ಭಾರತಕ್ಕೆ ಜವಾಹರ್ಲಾಲ್ ನೆಹರು ಅವರ ಕೊಡುಗೆಗಳು, ರಾಷ್ಟ್ರೀಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ. 2 ಕ್ವಶನ್ಸ್ ಇದ್ದಾವೆ, ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಒಬ್ಬರು ರಾಷ್ಟ್ರ ನಾಯಕರ ಬಗ್ಗೆ ಕೇಳ್ತಾರೆ, ಒಬ್ಬರು ರಾಜ್ಯದ ನಾಯಕರಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅವುಗಳ ಬಗ್ಗೆ ರಾಜ್ಯ ನಾಯಕರಿಗೆ ಸಂಬಂಧಪಟ್ಟಂತೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಬಗ್ಗೆ ಆಗಿರ್ಬೋದು. ನೆಕ್ಸ್ಟ್ ಅಂಬೇಡ್ಕರ್ ಅವರ ಸ್ವಾತಂತ್ರ್ಯ ಹೋರಾಟವನ್ನು ವಿವರಣೆ ಮಾಡಬೇಕು. ಅಸಹಕಾರ ಚಳವಳಿಯ ಪ್ರಮುಖ ಕಾರ್ಯಕ್ರಮಗಳು ಏನು ಅಂತಕ್ಕಂಥದ್ದು. ಮುಂದೆ ಮಂದಗಾಮಿಗಳು, ತೀವ್ರಗಾಮಿಗಳು. ಈ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂದರೆ ಏನು, ಈ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಚಳವಳಿಯಲ್ಲಿ ಅವರ ಪ್ರಾಮುಖ್ಯತೆ ಏನು ಅಂತಕ್ಕಂಥ ಅಂಶವನ್ನು ನೀವುಗಳು ಇಲ್ಲಿ ಹೇಳಬೇಕು. ಹೋಪ್ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಸೋಷಲ್ ಸೈನ್ಸಲ್ಲಿ ಇಷ್ಟೊಂದು ಅಂಶಗಳ ಒಂದು 10 ನಿಮಿಷದಲ್ಲಿ ಕ್ಲಿಯರ್ ಆಗಿರ್ತಕ್ಕಂಥ ವಿಡಿಯೋ ಯಾವುದೂ ಇಲ್ಲ. ಒಂದ್ಸರಿ ಬರ್ಕೊಡ್ರಿ, PDF ಗಳನ್ನು ಕೇಳಬೇಡಿ. ಒಂದ್ಸರಿ ವಿಡಿಯೋ ನೋಡಿದ ನಂತರ ಖಂಡಿತವಾಗಿ ಬರೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿ. ನೀವು ಬರೆದಿದ್ದೆ ಆದರೆ ಹೋಪ್ ತುಂಬಾ ನಿಮಗೆ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ, ಇವತ್ತಿನ ಕ್ಲಾಸಲ್ಲಿ, ಇವತ್ತಿನ ವಿಡಿಯೋದಲ್ಲಿ ನಾವು SSಗೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಹಾಕಿದ್ದೀವಿ. ಮತ್ತೆ ಕೆಲವೇ ದಿನಗಳಲ್ಲಿ ನೆಕ್ಸ್ಟ್ ಫರ್ದರಲ್ಲಿನೂ ಕೂಡ ಮತ್ತೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಸಹಿತ ಶೇರ್ ಮಾಡ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.